ನಾನು ಯಾರೂ ದಿಕ್ಕಿಲ್ಲದ ಅನಾಥ ಶಿಶು. ನಾ ಸಣ್ಣ ಪಾಪ ಇದ್ದಾಗ್ರಿ ನಾನು ಪರಮಾನಂದನ ಗುಡಿಯಾಗ ಹಾಕಿ ಬಿದ್ರತ್ತ. ಯಾರೋ ಪುಣ್ಯಾತ್ಮ ತಗೊಂಡೋಗಿ ನಾನು ಜೋಪಾನ ಮಾಡಿ ನಾ 3 ವರ್ಷದ ಇದ್ದಾಗ ಅವರು ಗೊಟಕ್ಕಂದ್ರತ್ತ. ನಾನು ಅಲ್ಲೇ ಇಲ್ಲೇ ತಿರುಗಿ ತಿಂದು ಈಗ ದೊಡ್ಡವಾಗಿ ಬಂದು ಅವಿನಾಶ್ ಅಪ್ಪರ ಮನ್ಯಾಗ ಕೆಲ್ಸಕ್ಕೆ ನಿಮ್ ಮದುವೆ ಆಗೈತೇನ್ರಿ? ಮಾತು ಹೊರಟಾಗಿದ್ದರು ಕೇಳೋ ಶೈಲಿ ಮಾತ್ರ ಅಡ್ಡಿ ಇಲ್ಲ. ನನ್ ಮ್ಯಾರೇಜ್ ಏನೂ ಇಲ್ಲಪ್ಪ. ಮ್ಯಾರೇಜ್ ಒಂದ್ ಚಾಲು ಮಾಡ್ಬೇಕಂತ ಮಾಡ್ರಿ? ಅಯ್ಯೋ ನಿನ್ ಜೊತೆ ಮಾತಾಡ್ಕೊತ ನಿಂತ್ರ ನನ್ ತಲೆ ಸಹಿತ ಕೆಡ್ತೈತಿ. ಈಗ ಮ್ಯಾರೇಜ್ ಅಂದ್ರ ಮದುವೆ. ಮ್ಯಾರೇಜ್ ಅಂದ್ರ ಮದುವೆ, ಗ್ಯಾರೇಜ್ ಅಂದ್ರ ಹುಡುಕಿ, ಬ್ಯಾರೇಜ್ ಅಂದ್ರ ಯಾದಿ ಮ್ಯಾಗ ಶಾದಿ. ನೀ ಬಿಡು ದೋಸ್ತ ಹಾದಿ. ಇಷ್ಟು ತನ ಹೇಳೋದ್ ನೋಡಿದ್ರೆ ಒಂದು ಕತ್ತೆ ಸಹಿತ ತಿಳ್ಕೊತಿತ್ತು. ನಿನಗೆ ಹೇಳೋರು ನಾವ ಕತ್ತೆ. ಕರೆ ಕರೆ ಮಾತಾಡ್ತೀರ ಮತ್ ನೀವು? ಅಲ್ರಿ ನಿಮ್ ಬಾಯಿಲಿ ನೀವು ಕತ್ತಿ ಅನ್ಕೋಬೇಕಾದ್ರೆ ನಿಮ್ ಮನಸ್ಸು ಎಷ್ಟು ಹಸನಿರ್ಬೇಕ. ಮನುಷ್ಯ ತಪ್ಪು ಮಾಡೋದು ಸ್ವಾಭಾವಿಕ, ಆದ್ರೆ ಅದನ್ನ ಒಪ್ಪಿಕೊಳ್ಳೋದೈತಿಲ್ಲ ಅದು ನಿಜವಾದ ಮನುಷ್ಯರ ಲಕ್ಷಣ ರೀ. ನಾ ಏನ್ ತಪ್ಪು ಮಾಡೀನಿ? ಕನ್ನಡ ತಾಯಿಯ ಮಕ್ಕಳಾದ ನೀವು ಮಾತೃಭೂಮಿಗೆ ಮರ್ಯಾದೆ ಕೊಡದೆ ಪರರಾಷ್ಟ್ರದವರ ಭಾಷೆ ಪವಿತ್ರವೆಂದು ತಿಳಿದು ಅವರ ವೇಷಭೂಷಣಕ್ಕೆ ಮಾರು ಹೋಗಿ ಮರ್ಯಾದೆ ಇಲ್ದವ್ರಂಗೆ ನಡೀದ್ ತಪ್ಪಲ್ಲನ್ರಿ. ಕನ್ನಡ ನಾಡಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಕನ್ನಡವನ್ನೇ ಮಾತಾಡಬೇಕು ಅಂತ ಕನ್ನಡದ ಕಟ್ಟಾಳು ಗೋಕಾಕರು ವರದಿ ಮಾಡಿದರು. ಕರ್ನಾಟಕದ ರತ್ನ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಚಳವಳಿಯ ನೇತೃತ್ವ ವಹಿಸಿ ಶತಕೋಟಿ ಕನ್ನಡಿಗರ ನಾಡು ನುಡಿಗಾಗಿ ಹೋರಾಡಿ ಗೋಕಾಕರ ವರದಿಯನ್ನ ಜಾರಿಗೆ ತರುವುದರಲ್ಲಿ ಯಶಸ್ವಿಯಾದರು. ಆದರೆ ನಮ್ಮ ಪವಿತ್ರ ಭಾರತ ದೇಶದ ಸಂಸ್ಕೃತಿ ಕಂಡು ಪರರಾಷ್ಟ್ರದವರು ನಾಚಿ ತಲೆಬಾಗುವಾಗ ನಿಮ್ಮಂತವ್ರು ಹುಟ್ಟಿ ಕರ್ನಾಟಕ ಹೋಗಿ ಪಶು ಪಕ್ಷಿಗಳಂತೆ ವರ್ತಿಸುವ ಅಮೆರಿಕ ಮಾಡಿಡಕತ್ತೀವಿ.